ಅಧ್ಯಕ್ಷರೇ ಟೆಂಡರ್ ಹೊಸ ಸಬ್ಜೆಕ್ಟ್ ಅಧ್ಯಕ್ಷರೇ ಅದನ್ನು ನಿಜವಾಗಿ ಕಣ್ಣರೆ ನೋಡ್ತೇವೆ ತಮ್ಗೆ ಗೊತ್ತಾಗಬೇಕು, ಸಚಿವರಿಗೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಚೇಂಬರ್ ಇರ್ತಾವ ಹೇಳಿ. ಅಲ್ಲಲ್ಲ, ವಿಷಯ ಚರ್ಚೆ ನಡೆದ ಇದು ಗಂಭೀರ ವಿಷಯ ಅದ ಅಧ್ಯಕ್ಷರೇ. ಆ ಸ್ಕೂಲ್ ಅಧ್ಯಕ್ಷರೇ ಯಾರು ಸರ್ಕಾರಿ ಸ್ಕೂಲ್ನಾಗ ಓದ್ಲತ್ತಾರ ಅವ್ರು ಯಾರು ಶ್ರೀಮಂತರ ಮಕ್ಕಳಿಲ್ಲ, ಎಲ್ಲ ಗೊತ್ತು. ಇಲ್ಲ ನಿಮಗೆ ಕಣ್ಣಿಗೆ ಪಾಯಿಂಟಿಗೆ ರೀ ಸಚಿವರು 63 ರೂಪಾಯಿ ಕೆಜಿ ಟೆಂಡರ್ದಾರ್ ಕೋಟ್ ಮಾಡ್ತಾನ, ಮಾರ್ಕೆಟ್ ರೇಟ್ ಅದ 90 ಮ್ಯಾಲ. ಅಂದ್ರೆ 1 ಕೆಜಿಗೆ ಪ್ರತಿ ತಿಂಗಳು ಏನ್ ಮಾಡ್ತಾನ ಅಧ್ಯಕ್ಷರೇ 30-35 ರೂಪಾಯಿ ಮನಿ ತಂದು ಹಾಕ್ತಾನ. ಕರೆಕ್ಟ್ ಅಲ್ಲ ಇದು ಸರ್? ತಾವ್ 100% ಕರೆಕ್ಟ್. ಬಟ್ ಇಲ್ಲಿ ಏನಾಗತ್ತ ಅಧ್ಯಕ್ಷರೇ, ಒಂದು ಸ್ಕೂಲಿಗೆ 1 ಕ್ವಿಂಟಲ್ ಬ್ಯಾಳಿ ಬೇಕಾಗಿತ್ತಂದ್ರ ಆ ಟೆಂಡರ್ದಾರ್ ಗೊತ್ತದ, ಅಲ್ಲಿ ಬರೀ 50 ಕೆಜಿ ಬ್ಯಾಳಿ ಕೊಟ್ರ ಸಮಸ್ಯೆ ಬಗೆಹರಿತದ. ಓಕೆ, ಪ್ರಾಕ್ಟಿಕಲ್ ಮಾತಾಡ್ಲಿಕ್ಕೆ ನಾನು ಟೀಚರ್ ಅಂತ ಕೆಲಸ ಮಾಡಿ, ನಾನು ಕಲಬುರಗಿ ಸ್ಕೂಲ್ ನೋಡು ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಕೆಲಸ ಮಾಡಿ ನಾನು. ಮತ್ ಒಂದೊಂದ್ ಸ್ಕೂಲಿನ ಪರಿಸ್ಥಿತಿ ಸಚಿವರೇ ನಿಮ್ಗೆ ಗೊತ್ತಿರ್ಲಿ, ಸ್ಟ್ರೆಂತ್ ಎಷ್ಟದ ನೋಡ್ರಿ ಒಂದ್ಸಲ. ಆ ಟೆಂಡರ್ದಾರ್ 1 ಕ್ವಿಂಟಲ್ ಕುಳಲ್ ಬದಲಿ ಬರೀ 30 ಕೆಜಿ ಕೊಟ್ಟರು ನಡ್ ಹೋಗ್ತದ ನೋಡಿ. ಪ್ರತಿಭಟನೆ ಮಾಡ್ಲಿಲ್ಲ ಸರ್? ಕೇಳಿ ಸರ್ ಅಧ್ಯಕ್ಷರೇ, ಇಷ್ಟನ್ನು ಮಾಡಿ ನಾವು ಹಾಳಾಗಿ ಹೋಗಿ ಎಲ್ಲಿ 1 ಕ್ವಿಂಟಲ್ ಬ್ಯಾಳಿ ಸಪ್ಲೈ ಮಾಡಬೇಕು, 30 ಕೆಜಿ ಬ್ಯಾಳಿನೂ ಅವ ಒಳ್ಳೆ ಕುಡಲಗನ. ಕೆಲವರು ಗುತ್ತಿಗೆದಾರರು ಇಂಥ ಬ್ಯಾಳಿ ಕುಡ್ಲತ್ತಾರ, ಮಕ್ಕಳಿಗೆ ತಿಂದ್ರೆ ಕ್ಯಾನ್ಸರ್ ಆಗ್ಬೇಕು ಅಧ್ಯಕ್ಷರೇ. ಅದೇ ನಿಮ್ಗೆ ಎವಿಡೆನ್ಸ್ ತೋರ್ಸಂದ್ರೆ ನಾನು ಇದ್ರೊಳಗೆ ಸಚಿವರದ್ದು ಏನ್ ತಪ್ಪದ ನನ್ನ ಆರೋಪ ಇಲ್ಲ, ನನ್ ನಿಮ್ಮ ಮೇಲೆ ಏನೋ ಆರೋಪ ಇಲ್ಲ. ದಯಮಾಡಿ ನೀವು ಒಳ್ಳೆ ಸಚಿವರಿದ್ದು ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಆಗಂತ ಬ್ಯಾಳಿ ತಿಲ್ಲತ್ತವ ಅಂದ್ರೆ ನೀವ್ ಯಾಕೆ ಒಳ್ಳೆಯವ್ರು ಇದ್ರೆ ನಾವು ತಗೊಂಡು ಏನ್ ಮಾಡೋಣ ನಿಮ್ಗ? ಆಯ್ತು, ನಮ್ಮ ಅಂತ ಬಡವ್ರ ಮಕ್ಕಳಿಗೆ ಕ್ಯಾನ್ಸರ್ ಆಗ ಬ್ಯಾಳಿ ಮಾಡಿ ಹಾಕ್ತೀರಿ. ಸರ್ಕಾರ ಕೊಟ್ಟೆ ನಿಮ್ಗೆ ಬಿ.ಪಿ. ಆಗಿ ಜಾಸ್ತಿ ಆಗ್ತದೆ. ನೀವು ಸ್ವಲ್ಪ ಸರಿ, ಇದು ಸಾಮಾನ್ಯ ವಿಷಯ ಅಲ್ಲ. ಮಕ್ಕಳು ಪ್ರತಿದಿನ ಸಚಿವರು ಸೀರಿಯಸ್ ತಗೋಬೇಕು. ನನಗೊಂದು ಬೇಜಾರ ಏನಾಯ್ತು, ಸಚಿವರು ಏನಂದ್ರೆ ಅಧ್ಯಕ್ಷರೇ ಇದು 100% ಕರೆಕ್ಟ್ ಬ್ಯಾಳಿ ಎಲ್ಲ ಕಡೆ ಹೌದಾ? ಸಚಿವರೇ ದಯಮಾಡಿ ತಾವು ದೊಡ್ಡ ಮಂತಂದ ಬಂದವ್ರು ಇದ್ದೀರಿ, ನಿಮ್ಗೆ ಇದು ಗೊತ್ತಿಲ್ಲ. ನಿಮ್ ಕಣ್ಣ ಮಣ್ಣು ಆ ಎಲ್ಲ ಗುತ್ತಿಗೆದಾರರು ನಿಮ್ ಕಣ್ಣಾಗ ಹಾಕಿದ್ರೆ ಮಣ್ಣು ಹಾಕಿರ್ತಾರೆ ಸಚಿವರೇ. ಒಳ್ಳೆಯವರಿದ್ದಾರೆ, ನಿಮ್ ಬಗ್ಗೆ ನಮ್ಗೆ ಗೌರವ ಅದ. ಸುನೀಲ್ ಕುಮಾರ್ ಆ ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾತಾಡ್ತಾರೆ.